ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗುವಂತಹ ಸಮಯ. ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ ಮಗ, ಅದ್ರಲ್ಲಿ ಹೇಳಿದ್ದೆ ಶ್ರೀಶಾಂತಿಗೆ ಪಕ್ಕ ಉರ್ದಿರ್ತದೆ. ಇನ್ನು ನಾವು ಮಕ್ಕಳು ಏನು ಯಾವಾಗೂ ಆಗಿರೋದನ್ನ, ಇನ್ಫ್ಯಾಕ್ಟ್ ಹರ್ಭಜನ್ ಸಿಂಗು ಸಾರಿ ಕೇಳಿದ್ರು ಕೂಡ ಸ್ಲ್ಯಾಪ್ ಮಾಡೋದನ್ನ, ಸಾರಿ ಕೇಳೋ ಮಕ್ಕಳ ಹತ್ರ ಸಾರಿ ಕೇಳಿ, ಅವ್ರ ಹೆಂಡತಿ ಹತ್ರ ಸಾರಿ ಕೇಳಿ, ಇವ್ರ ಹತ್ರ ಸಾರಿ ಕೇಳಿ ಎಲ್ಲ ಗೂಗೋರ್ದ್ರು ಕೂಡ ಅವ್ರು ಮತ್ತೆ ಹಳೇ ವಿಡಿಯೋನ ತಕ್ಕೊಂಡು 2008-9 ಆಗಿರೋ ಟೈಮಲ್ಲಿ ಆಗಿರೋಂಥ ವಿಡಿಯೋನ ತಕ್ಕೊಂಡು ಮತ್ತೆ ಪಬ್ಲಿಷ್ ಮಾಡಿಬಿಟ್ಟು ಪಬ್ಲಿಸಿಟಿಗೋಸ್ಕರ ಈ ಥರ ಎಲ್ಲ ಗಿಮಿಕ್ಗಳನ್ನ ಮಾಡ್ತಾ ಇದ್ದೀರಲ್ಲ ನೀವು, ನಿಮಗೆ ಇದು ನ್ಯಾಯನಾ ಅಂತ ಶೇಮಾನಿ ಅಂತ ಲಲಿತ್ ಮೋದಿಗೆ ಜೊತೆಗೆ ಮೈಕಲ್ ಕ್ಲಾರ್ಕ್ ಅವ್ರಿಗೆ ಸೇರ್ಕೊಂಡು ಇಬ್ರಿಗೂ ಹಾಕೊಂಡಿದ್ದಾರೆ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ. ಹೇಳಿದ್ದೇನೆ ಪಕ್ಕ ಏನಕ್ಕೆ ಉರ್ದಿರಲ್ವಾಗರು ಒಬ್ರು ಹೊಡೆಯೋವಂಥ ವಿಡಿಯೋನ ಇವರು ವೈರಲ್ ಮಾಡ್ತಾರೆ ಅಂತಂದರೆ, ಅವಾಗ ಯಾವಾಗಲೂ ಆಗಿರೋಂಥ ವಿಡಿಯೋ ಅವಾಗಲೇ ಇನ್ಫ್ಯಾಕ್ಟ್ ವೈರಲ್ ಆಗಿರಲಿಲ್ಲ ವಿಡಿಯೋ, ಇವಾಗ ವೈರಲ್ ಮಾಡ್ತಾರೆ ಅಂದ್ರೆ ಅದು ಒಬ್ಬ ಓಡಿಸ್ಕೊಂಡ್ರವ್ನಿಗೆ ಯಾವ ಥರ ಫೀಲ್ ಆಗಬೇಕು ಅಲ್ಲ. ಹರ್ಭಜನ್ ಸಿಂಗ್ ಸಿಕ್ಕಾಪಟ್ಟೆ ಸಲ ಸಾರಿ ಕೇಳಿದ್ರು, ನನ್ನ ಲೈಫಲ್ಲಿ ರಿಗ್ರೆಟ್ ಆಗುವಂಥದ್ದು ಯಾವುದು ಅಂತಂದರೆ ಅದು ಶ್ರೀಶಾಂತಿಗೆ ಹೊಡೆದಿರೋದು ಅಂತ ಸಿಕ್ಕಾಪಟ್ಟೆ ಸಲ ಹೇಳಿದ್ರು. ಬಟ್ ಇವಾಗ ಆ ವಿಡಿಯೋನ ವೈರಲ್ ಮಾಡ್ಬಿಟ್ಟು ಇವ್ರು ಮತ ತಗೊಂತಾರೆ ಅಂತಂದರೆ, ಇವರು ಪಬ್ಲಿಸಿಟಿ ಗಿಮಿಕ್ಗಳನ್ನ ಮಾಡ್ಕೊಂತಾರೆ ಅಂತಂದರೆ ಖಂಡಿತ ಇದು ಶೇಮ್ ಆಗಬೇಕು ಲಲಿತ್ ಮೋದಿಗೆ ಆ್ಯಂಡ್ ಮೈಕಲ್ ಕ್ಲಾರ್ಕಿಗೆ. ಅಪ್ಡೇಟ್ ಬಿಟ್ಟು T20 ವರ್ಲ್ಡ್ ಕಪ್ 2026ಗೆ MS ಧೋನಿ ಅವರನ್ನ ಮೆಂಟರ್ ಆಗಿ ನೋಡಬಹುದು ಅನ್ನೋ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆ. BCCI ಕಡೆಯಿಂದ ಏನೋ ರಿಕ್ವೆಸ್ಟ್ ಹೋಗ್ತಾ ಇದೆ ಅಂತೆ MSDಗೆ ಅಂತ. ಬಟ್ ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಏನೋ ಗೊತ್ತಿಲ್ಲ. ಒಂದು ಟೈಮು 2021 ಅಂತ ಕಾಣಿಸುತ್ತೆ, 2021 ಅಥವಾ 2022 ಎರಡರಲ್ಲಿ ಯಾವುದೋ ಒಂದು ಇಯರಲ್ಲಿ ಮೆಂಟರ್ ಆಗಿದ್ದರು MSD ಅವರು T20 ವರ್ಲ್ಡ್ ಕಪ್ಪಿಗೆ. ಆ ವರ್ಷ ಆಗಿದ್ದು 2021 ಅಂತ ಕಾಣಿಸುತ್ತೆ. ಸೊ ನೋಡೋಣ ಅಪ್ಕಮಿಂಗ್ ಸೀಸನು 26 ಸೀಸನ್ಗೆ ಏನಾದ್ರು ಮೆಂಟರ್ಶಿಪ್ನ ಇವರು ನಿಭಾಯಿಸ್ತಾರ ಅಂತ. ಅವ್ರ ತಲೆಯಲ್ಲಿರೋವಂಥ ಐಡಿಯಾಗಳನ್ನ ಪ್ಲಾನ್ಗಳನ್ನೆಲ್ಲ ಕೊಡ್ತಾರೆ, ಬಟ್ ಎಕ್ಸಿಕ್ಯೂಟ್ ಮಾಡೋದು ಅಲ್ಟಿಮೇಟ್ಲಿ ಆ 15 ಆಡೋರೇನೆ. ಅಪ್ಡೇಟ್ ನಂಬರ್ 3, ನಮ್ಮ RCB ಬೆಳಿಗ್ಗೆನೆ ಒಂದು ಅಪ್ಡೇಟ್ನ ಕೊಡ್ತು. RCB ಕ್ಯಾರ್ಸ್ ಅನ್ನೋದು ರೀಸೆಂಟಾಗಿ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ. ಫಸ್ಟು 10 ಲಕ್ಷನ ಅನೌನ್ಸ್ ಮಾಡಿದರು RCB ಅವರು, ಆಮೇಲೆ ಇನ್ನೊಂದು 5 ಲಕ್ಷನೋ 10 ಲಕ್ಷನೋ ಜಾಸ್ತಿ ಮಾಡಿದ್ರು. ಇವಾಗ ಅಲ್ಟಿಮೇಟಾಗಿ ಅನೌನ್ಸ್ ಮಾಡಿದರೆ ಪ್ರತಿಯೊಂದು ಕುಟುಂಬಕ್ಕೂ 11 ಜನ ಏನು ತೀರ್ಕೊಂಡಿದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 25 ಲಕ್ಷನ ಕೊಡಲಾಗಿದೆ ಅಂತ ಅಫಿಷಿಯಲಿ ಇವಾಗ ಅನೌನ್ಸ್ ಮಾಡಿದರೆ. ಹೌದು, ಅವ್ರು ಹೇಳಿರೋ ಪ್ರಕಾರ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ದುಡ್ಡು ಪ್ರಾಣನ ಕೊಳ್ಳೋದಕ್ಕಾಗೋದಿಲ್ಲ, ಬಟ್ ಆದರೂ ನಾವು ನಮ್ಮ ಕೈಲಾಗಿದ್ದನ್ನ ಮಾಡಲೇಬೇಕು ಅವರ ಫ್ಯಾಮಿಲಿಗಳಿಗೆ ಅಂತ 25 ಲಕ್ಷನ ಕೊಟ್ಟಿದ್ದಾರೆ. ಹೌದು, ಗೊತ್ತು, ಎಲ್ಲರಿಗೂ ಗೊತ್ತು ದುಡ್ಡು ಪ್ರಾಣನ ಕೊಂಡ್ಕೊಳಕ್ಕೆ ಆಗಲ್ಲ ಅಂತ. ಬಟ್ ಏನಾದರೂ ಒಂದು ಮಾಡಬೇಕಲ್ವ, ಏನೋ ಮಾಡದಿರೋದಕ್ಕಿಂತ ಏನಾದರೂ ಒಂದು ಮಾಡ್ತು ಅಂತಂದರೆ ಅವ್ರ ಕುಟುಂಬಕ್ಕೆ ಅಟ್ಲೀಸ್ಟ್ ಏನಾದ್ರು ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಂತ RCB ಈ ಥರ ಮಾಡಿದರೆ. ಸೊ ಇದೊಂದು ಒಳ್ಳೆ ಮೂವ್ ಆ್ಯಕ್ಚುಲಿ. ಏನೋ ಮಾಡೋಕ್ಕಾಗಲ್ಲ, ಜೀವ ಕಳ್ಕೊಂಡಿರೋರಿಗೆ ಏನು ಹೇಳೋಕ್ಕಾಗತ್ತೆ, ವರ್ಷಾನುಗಟ್ಟಲೆ ಅದೇ ಮಾತಾಡೋಕ್ಕಾಗತ್ತಾ. ಅನ್ಫಾರ್ಚುನೇಟ್ಲಿ ಏನೋ ಹಣೆಲು ಬರ್ದಿತ್ತು ಅಂತ ಕಾಣಿಸುತ್ತೆ, ನಮ್ಮ RCB ಹಣೆಲು ಬರ್ದಿತ್ತು ಅಂತ ಕಾಣಿಸುತ್ತೆ, 11 ಜನದ ಹಣೆಲು ಬರ್ದಿತ್ತು ಅಂತ ಕಾಣಿಸುತ್ತೆ. ಈ ಥರ ಆಗಬೇಕು ಅಂತ ಏನೋ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಬೇಕು ರಿಯಾಲಿಟಿ ಏನಾಗಿದೆಯೋ ಅದನ್ನು. ಅಪ್ಡೇಟ್ ನಂಬರ್ 4, ಅಫಿಷಿಯಲ್ ಸ್ಟೇಟ್ಮೆಂಟ್ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಬಂದಿದೆ. ರಾಹುಲ್ ದ್ರಾವಿಡ್ ಅವರು ಅವರ ಟೆನ್ಯೂರ್ನ ಮುಗಿಸಿದ್ದಾರೆ ಹೆಡ್ ಕೋಚ್ ಆಗಿ ಅಂತ. ಸೊ ಆದ್ದರಿಂದ ಅಪ್ಕಮಿಂಗ್ ಸೀಸನ್ಗೆ ಇವರು ಹೊಸ ಹೆಡ್ ಕೋಚ್ನ ಹುಡುಕಬೇಕಾಗಿದೆ. ಹೊಸ ಹೆಡ್ ಕೋಚ್ ಬರ್ತಾರೆ, ನೋಡೋಣ. ಸಿಕ್ಕಾಪಟ್ಟೆ ವರ್ಷಗಳಿಂದ ಇದ್ರು ಇವರು. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಸೈಡಿಗೆ ಇವರು ಹೆಡ್ ಕೋಚ್ ಆದ ನಂತರ ಮತ್ತೆ ರಾಜಸ್ಥಾನ್ ರಾಯಲ್ಸ್ಗೆ ಹೋಗಿದ್ರು. ಅದಕ್ಕಿಂತ ಹಿಂದೂ ಕೂಡ ರಾಜಸ್ಥಾನ್ ರಾಯಲ್ಸ್ ಇದ್ದರು. ರಾಜಸ್ಥಾನ್ ರಾಯಲ್ಸ್ಗೆ ಸಿಕ್ಕಾಪಟ್ಟೆ ವರ್ಷ ಕೆಲಸ ಮಾಡಿರುವಂಥ ರಾಹುಲ್ ದ್ರಾವಿಡ್ ಇವಾಗ ಈಚೆಗಡೆ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡೋಣ ಬೇರೆ ಟೀಮ್ ಏನಾದ್ರು ಸೇರ್ಕೊಂತಾರ ಅಥವಾ ಕೋಚ್ಗೆ ಬಿಟ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರ. ಇವ್ರು ಹೇಳಿರೋದು ನೋಡ್ತು ಅಂದರೆ ಯಾವ ಕೋಚು ಗೀಚು ಏನೂ ಮಾಡಲ್ಲ ಅನ್ನೋ ಥರನೇ ಇದೆ. ಕೋಚಿಂಗ್ ಏನೂ ಮಾಡಲ್ಲ ಅಂತ ಅವರೇ ಈಚೆ ಹೋಗ್ತಾ ಇದ್ದಾರೆ ಅಂತ. ಅವರೇ ಈಚೆ ಬಂದಿದ್ದಾರೆ ಅಂತಂದರೆ ಬೇರೆ ಟೀಮ್ನ ಸೇರ್ಕೊಂಡ್ಬಿಟ್ರು ಅಂತ ಅಂದರೆ ಏನೋ ಫ್ರಾಂಚೈಸಿಲಿ ಏನೋ ಡಿಸ್ಪ್ಯೂಟಾ ಅಂತ ಅನ್ಕೊಬೇಕು ನಾವು. ಅಥವಾ ಬೇರೆ ಕಡೆ ಎಲ್ಲೂ ಸೇರ್ಕೊಂಡಿಲ್ಲ ಅಂತಂದರೆ ಅವ್ರ ಕೋಚಿಂಗು ಬೇಡ, ಏನೂ ಬೇಡ, ಆರಾಮಾಗಿ ಬಿಂದಾಸಾಗಿ ಜೀವನ ಮಾಡೋಣ ಅಂತ ಎಲ್ಲನೂ ಬಿಟ್ಬಿಟ್ಟು ಬಂದಂಗೆ ಇರುತ್ತೆ ಅಂತ ಅನ್ಕೊಬೇಕು. ನೋಡೋಣ ಯಾವ್ದಾದ್ರು ಟೀಮ್ಗೆ ಹೋಗ್ತಾರ ಅಥವಾ ಹಂಗೆ ಇರ್ತಾರ ಅಂತ. ಅಪ್ಡೇಟ್ ನಂಬರ್ 5, ಲಲಿತ್ ಮೋದಿ IPLನ ಕಂಡಿಡಿದವರು ಇವರು ಇವಾಗ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದೇ ಒಂದು ಇಂಟರ್ವ್ಯೂ ಆಯ್ತಲ್ಲಪ್ಪ ರೀಸೆಂಟಾಗಿ ಮೈಕಲ್ ಕ್ಲಾರ್ಕ್ ಜೊತೆ, ಅಲ್ಲೇ ಮಾತಾಡಿರೋಂಥದ್ದು. ಇದನ್ನು ಕೂಡ RCBನ ಇವಾಗ ಸೆಲ್ ಮಾಡ್ತಾರೆ ಓನರ್ ಅಂತ ಅಂದರೆ ಪಕ್ಕ $2 ಮಿಲಿಯನ್ ಕಡಿಮೆ ಅವ್ರು ಕೊಡೋಂಗೆ ಇಲ್ಲ. ಕೊಟ್ಟರು ಅಂತಂದರೆ ದಡ್ರು ಮೂರ್ಖರು, ಶತದಡ್ರು ಹಾಕೋಗ್ಬಿಡ್ತಾರೆ. ಪ್ರತಿಯೊಂದು ವರ್ಷವೂ ಕೂಡ $0.5 ಬಿಲಿಯನ್ ಇದು ಬೆಳೆಯುತ್ತೆ. ನೆಕ್ಸ್ಟ್ ವರ್ಷ ಮಾಡ್ತಾರೆ ಅಂದರೆ $2.5 ಮಿಲಿಯನ್ ಅದರ ನೆಕ್ಸ್ಟ್ ವರ್ಷ ಮಾಡ್ತಾರೆ ಅಂತಂದರೆ $3 ಬಿಲಿಯನ್ ಮಿಲಿಯನಲ್ಲಿ ಹೇಳ್ತಿದ್ದೀನಿ ನಾನು. $3 ಬಿಲಿಯನ್ ಇವರು ಮಾರಬೇಕಾಗುತ್ತೆ. ಪ್ರತಿ ವರ್ಷವೂ ಕೂಡ $0.5 ಬಿಲಿಯನ್ ಇವ್ರದ್ದು ಗ್ರೋತ್ ಆಗೇ ಆಗುತ್ತೆ. RCBಗಿರೋ ಗ್ರೋತು ಯಾವ ಟೀಮ್ಗೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅದು ನಿಜ ಕೂಡ ಹೌದು. ಇವಾಗಿನ ಫ್ಲೋ ನೋಡ್ತು ಅಂತಂದರೆ ಎಲ್ಲ ಕಡೆಯಿಂದ ನಮ್ಮ RCBನೇ ಸೆನ್ಸೇಷನ್ ಬೇರೆ ಟೀಮ್ ಕಂಪೇರ್ ಮಾಡ್ತು ಅಂತಂದರೆ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಯಾರು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದೇ ಒಂದು ಉದ್ರಿಸಿ ಲೈಕ್ನ ಪಟ್ಟನಂಗೆ ಬಾಯ್.